ಜೈ ಮಂಜುನಾಥ ಆತ್ಮೇರೆ ನಾವು ಈ ವಾರದಲ್ಲಿ ಈ ದಿನ 3ನೇ ದಿನದ ಧರ್ಮಸ್ಥಳದ ಪ್ರವಾಸವನ್ನು ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ಕಳೆದ ರಾತ್ರಿ ರಾಣಿಬೆನ್ನೂರಲ್ಲಿ ನಿವಾಸವನ್ನು ಮಾಡಿಕೊಂಡು ಇವತ್ತು ಕೂಡ ಒಂದು 7 ದೇವಸ್ಥಾನಗಳ ನಾವು ದರ್ಶನ ಮಾಡಲಿಕ್ಕಿದೆ. ಹಾಗಾಗಿ ಇವತ್ತು ಈ ಒಂದು ಕರೂರಿನಲ್ಲಿ ನಾವು ಒಂದು ಕಲ್ಲೇಶ್ವರನ ದೇವಸ್ಥಾನವನ್ನು ನೋಡಲಿಕ್ಕೆ ಬಂದಿದ್ದೇವೆ. ಹಾಗಾಗಿ ಈ ಒಂದು ದೇವಸ್ಥಾನ ಅಂತಂಥದ್ದು ಕೂಡ ಹೇಗೆ ಒಂದು ರಾಣಿಬೆನ್ನೂರು ಆಗ್ಬೋದು ಅಥವಾ ದಾವಣಗೆರೆ ಆಗ್ಬೋದು, ಚಿತ್ರದುರ್ಗ ಆಗ್ಬೋದು, ಎಲ್ಲ ಒಂದು ಜಿಲ್ಲೆಗಳಲ್ಲೂ ಕೂಡ ಒಂದೇ ಮಾದರಿಯಲ್ಲಿರ್ತಕ್ಕಂತಹ ಹೆಚ್ಚು ಕಲ್ಲೇಶ್ವರನ ದೇವಸ್ಥಾನ ಮತ್ತು ಈಶ್ವರನ ದೇವಸ್ಥಾನ ಇರ್ತಕ್ಕಂಥದ್ದು. ಈ ದೇವಸ್ಥಾನನೂ ಕೂಡ ಮೋಸ್ಟ್ಲಿ ಒಂದು ಹಳೆಯ 700-800 ವರ್ಷಗಳ ಹಳೆಯ ದೇವಸ್ಥಾನ ಆಗಿರ್ತಕ್ಕಂಥದ್ದು. ಹಾಗಾಗಿ ಅದ್ಭುತವಾಗಿ ಒಂದು ಪ್ರಕೃತಿ ಮಡಿಲಲ್ಲಿ ಮುಂದೆ ಒಂದು ಕೆರೆ ಇರ್ತಕ್ಕಂಥದ್ದು, ಈ ಕಡೆ ಒಂದು ರೀತಿ ವಾತಾವರಣ ಅಂತಕ್ಕಂಥದ್ದು ಅದ್ಭುತವಾಗಿದೆ. ಹಾಗಾಗಿ ಆ ಭಗವಂತನ ದಿವ್ಯ ದರ್ಶನವನ್ನು ಬೆಳಬೆಳಗ್ಗೆ ಸುಪ್ರಭಾತದಲ್ಲಿ ನೋಡುವ ಹಾಗೆ ದೇವಸ್ಥಾನದ ಸುತ್ತಲೂ ಕೂಡ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಒಂದು ನಾಗರ ಕಲ್ಲನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಮತ್ತು ಶಿಲಾಶಾಸನವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಪ್ರತಿಯೊಂದರಲ್ಲಿದೆ. ಹಾಗೆ ಒಂದು ಕನಕನ ಕಿಂಡಿಯ ರೀತಿಯಲ್ಲಿ ಅರ್ಚಕರು ಇನ್ನೂ ಬಂದಿಲ್ಲದ ಕಾರಣ ಒಂದು ಕನಕನ ಕಿಂಡಿಯ ರೀತಿಯಲ್ಲಿ ಹೇಗೆ ಸೂರ್ಯನ ಕಿರಣ ಶಿವನ ಬೀಳುವ ರೀತಿಯಲ್ಲಿ ಒಂದು ಕಿಂಡಿಯನ್ನು ಇಟ್ಟಿದ್ದಾರೆ. ಆ ಕಿಂಡಿಯ ಮುಖಾಂತರ ಭಗವಂತನ ದಿವ್ಯ ದರ್ಶನವನ್ನು ನಾವೆಲ್ಲರೂ ಕೂಡ ಮಾಡಿ ಪಾವನರಾಗೋಣ. ಹಾಗೆ ನಾವು ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಮಾಡೋದ್ರ ಮುಖಾಂತರ ನೋಡಿದಾಗ ನಮ್ಮ ಪೂರ್ವಿಕರು ಮಾಡಿರ್ತಕ್ಕಂತಹ ಪ್ರತಿಯೊಂದು ದೇವಸ್ಥಾನಗಳೆಂದರೆ ನಮ್ಮ ಹಿಂದಿನ ತಲೆಮಾರಿಗೆ, ಈ ತಲೆಮಾರಿಗೆ ಮತ್ತು ಮುಂದಿನ ತಲೆಮಾರಿಗೂ ಕೂಡ ಈ ಒಂದು ಭಾರತದ ಸಂಸ್ಕೃತಿ ಅಂತಕ್ಕಂಥದ್ದು, ದೈವ ಸಾಕ್ಷಾತ್ಕಾರ ಅಂತಕ್ಕಂಥದ್ದು ಶಾಶ್ವತವಾಗಿರಬೇಕು ಅಂತೇಳಿ ಹಿಂದೆ ಪೂರ್ವಿಕರಿರ್ತಕ್ಕಂಥ ಋಷಿಮುನಿಗಳಾಗ್ಬೋದು, ತಪಸ್ವಿಗಳಾಗ್ಬೋದು, ಪ್ರತಿಯೊಬ್ಬರು ಕೂಡ ಒಂದು ದೇವಸ್ಥಾನ ಕ್ಷೇತ್ರದಲ್ಲಿ ಎಷ್ಟೋ ವರ್ಷಗಳ ತಪಸ್ಸನ್ನು ಮಾಡಿ ಆ ತಪಸ್ಸಿನ ಶಕ್ತಿಯನ್ನು ಮುಂದಿನ ಪೀಳಿಗೆಗೆ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅಂತಹ ಈ ಪುಣ್ಯಕ್ಷೇತ್ರ ಅಂದರೆ ಈ ಕರೂರಿನಲ್ಲಿರ್ತಕ್ಕಂಥ ಒಂದು ಕಲ್ಲೇಶ್ವರ ದೇವಸ್ಥಾನ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಏನು ಧರ್ಮೋ ರಕ್ಷಿತೋ ರಕ್ಷಿತಃ ಎಂಬಂತೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಇಂತಹ ಪ್ರತಿಯೊಂದಕ್ಕೊಂದು ಮೂಲೆಯಲ್ಲಿದ್ದರೂ ಕೂಡ ಒಂದು ಪುರಾತತ್ವ ಇಲಾಖೆಯಲ್ಲೂ ಕೂಡ ಮಾಡದಂತಹ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಲಕ್ಷಾಂತರ ರೂಪಾಯಿಗಳು 15 ಲಕ್ಷ, 20 ಲಕ್ಷ, 30 ಲಕ್ಷ ಹೀಗೆ ಒಂದು ತ್ಯಾಗವನ್ನು ಮಾಡಿ ಇವತ್ತು ಧರ್ಮ ಕಾರ್ಯವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಧರ್ಮಸ್ಥಳದ ಸಮಸ್ತ ಭಕ್ತರಿಗೆ, ಸಮಸ್ತ ಕರ್ನಾಟಕದ ಜನತೆಯೂ ಕೂಡ ಇಂತಹ ಒಂದು ಧರ್ಮ ಕಾರ್ಯದಲ್ಲಿ ನಿರಂತರ ಸಹಭಾಗ ಮಾಡಿ ಒಂದು ಧರ್ಮವನ್ನು ರಕ್ಷಿಸುವಂಥ ಕಾರ್ಯವನ್ನು ಮಾಡಬೇಕು ಅಂತ ಈ ಒಂದು ಪರವಾಗಿ ತಮ್ಮೆಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡ್ತೇವೆ. ಜೈ ಮಂಜುನಾಥ, ಜೈ ಧರ್ಮಸ್ಥಳ. ಆತ್ಮೀಯರೇ, ಇವತ್ತು ಧರ್ಮಸ್ಥಳ ಜನಜಾಗೃತಿ ಸಮಿತಿಯ ಮುಂದುವರೆದ ಭಾಗವಾದಂತಹ ಜೀರ್ಣೋದ್ಧಾರ ಸಮಿತಿಯ ದೇವಸ್ಥಾನಗಳ ದರ್ಶನವಾಗಿ ನಾವಿವತ್ತು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ಮೈದೂರು ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲೂ ಕೂಡ ಪುರಾತನ ಕಾಲದಾಗಿರ್ತಕ್ಕಂತಹ ಒಂದು ಕಲ್ಲೇಶ್ವರನ ದೇವಸ್ಥಾನ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಈ ಒಂದು ದೇವಸ್ಥಾನ ಅಂತಕ್ಕಂಥದ್ದು ಕೂಡ ತುಂಬ ಚಿಕ್ಕದಾಗಿ ಮತ್ತು ಚಕ್ಕವಾಗಿರ್ತಕ್ಕಂಥದ್ದು. ಈ ಒಂದು ದೇವಸ್ಥಾನವನ್ನು 2017ರಲ್ಲಿ ಧರ್ಮಸ್ಥಳ ಟ್ರಸ್ಟ್ನ ವತಿಯಿಂದ ಸುಮಾರು 15 ಲಕ್ಷ ಹಣವನ್ನು ದಾನ ಮಾಡುವುದರ ಮುಖಾಂತರವಾಗಿ ಹಳೆಯ ದೇವಸ್ಥಾನವನ್ನು ಉಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ವಿಶೇಷವಾದಂತಹ ಒಂದು ಶಿವನ ಮೂರ್ತಿ ಇರ್ತಕ್ಕಂಥದ್ದು. ಹಾಗೆ ಅದರಡೆ ಸಂಪೂರ್ಣವಾದಂತಹ ದೇವಸ್ಥಾನದ ಹಳೆಗನ್ನಡದ ಒಂದು ಶಾಸನವನ್ನು ಕೂಡ ಇಲ್ಲಿರ್ತಕ್ಕಂಥದ್ದು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಹಾಗೆ ಹಿಂದೆ ಯಾವುದೇ ಒಂದು ಧರ್ಮ ಕಾರ್ಯಗಳು ಆದರೂ ಕೂಡ ಒಂದು ಮುಂದಿನ ಪೀಳಿಗೆಯ ನೆನಪಿಗೋಸ್ಕರ ಈ ಶಿಲಾಶಾಸನ ಇರ್ತಕ್ಕಂಥದ್ದು ಒಂದು ಅದ್ಭುತ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ದೇವಸ್ಥಾನದಲ್ಲೂ ಕೂಡ ವಿಶೇಷವಾದಂಥ ಶಕ್ತಿ, ಚೈತನ್ಯ ಇರ್ತಕ್ಕಂಥದ್ದನ್ನು ನಾವು ಅನುಭವಿಸ್ತಾ ಇದ್ದೇವೆ. ಅಂದರೆ ಮೂಲತಃ ಸಂಪೂರ್ಣವಾಗಿ ಕಲ್ಲಿನಿಂದ ಈ ಒಂದು ದೇವಸ್ಥಾನ ರಕ್ಷಣೆ ಆಗಿರ್ತಕ್ಕಂಥದ್ದು. ಮೇಲೆ ವಿಮಾನ ಗೋಪುರವನ್ನು ನೋಡ್ತಾ ಇದ್ದೀವಿ ನಾವು. ಆದರೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ವಿಮಾನ ಗೋಪುರ ಇರ್ತದೆ. ಆದರೆ ಬೇರೆ ಕಡೆ ಎಲ್ಲ ವಿಮಾನ ಗೋಪುರದಲ್ಲಿ ನಮ್ಮ ಮೂರ್ತಿಗಳನ್ನು ನೋಡ್ತೇವೆ. ಆದರೆ ಇಲ್ಲಿ ಒಂದು ರೀತಿ ಚೌಕಾಕಾರದಲ್ಲಿ ಹಂತವಾಗಿ ಮೆಟ್ಟಿಲಿನ ರೀತಿಯಲ್ಲಿ ಇರ್ತಕ್ಕಂಥದ್ದು ಈ ಒಂದು ಗೋಪುರದ ವಿಶೇಷತೆ ಇರ್ತಕ್ಕಂಥದ್ದು. ಹಾಗಾಗಿ ಒಟ್ಟಾರೆಯಾಗಿ ಒಂದು ಗ್ರಾಮಸ್ಥರ ಸಹಕಾರದಿಂದ ಮತ್ತು ಧರ್ಮಸ್ಥಳದ ಸಹಕಾರದಿಂದ ಹಿಂದೆ ಇದ್ದಂತಹ ಒಂದು ದೇವಸ್ಥಾನಗಳ ವಾಸ್ತುಶಿಲ್ಪವನ್ನು ವರ್ತಮಾನ ಕಾಲಕ್ಕೆ ಕೊಟ್ಟಿದ್ದಾರೆ. ಈ ವರ್ತಮಾನ ಕಾಲದಿಂದ ಮತ್ತು ಮುಂದಿನ ಪೀಳಿಗೆಗೂ ಕೂಡ ಇದು ಉಳ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಂಥ ಒಂದು ಮಹತ್ ಕಾರ್ಯವನ್ನು ಧರ್ಮಸ್ಥಳ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಇದೆ. ಹಾಗಾಗಿ ಈ ಒಂದು ಧರ್ಮಸ್ಥಳದ ಮಹತ್ವ ಎಷ್ಟು ಪ್ರಾಮುಖ್ಯತೆ ಅಂದರೆ ಪ್ರತಿಯೊಂದು ನೀವು ಬೋರ್ಡ್ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಅದೊಂದು ಶಾಸನವನ್ನು ಹಾಕಿದ್ದಾರೆ, ಜೀರ್ಣೋದ್ಧಾರ ಆಗಿರ್ತಕ್ಕಂಥದ್ದು. ಹಾಗೆ ನಾವು ಆ ದಿವ್ಯವಾದಂತಹ ಭಗವಂತನ ಮೂರ್ತಿಯನ್ನು ದರ್ಶನವನ್ನು ನಾವು ಮಾಡೋಣ. ಅರ್ಚಕರು ಈಗ ತಾನೇ ಪೂಜೆ ಮಾಡಿ ಹೊರಗಡೆ ಹೋಗಿದ್ದಾರೆ. ಹಾಗೆ ನಾವು ಆ ಒಂದು ಕಿಟಕಿಯ ಮುಖಾಂತರವಾಗಿ ಆ ಭಗವಂತನ ಕಲ್ಲೇಶ್ವರನ ದರ್ಶನವನ್ನು ಮಾಡಿ ನಾವು ಪಾವನರಾಗಬೇಕಾಗಿದೆ. ಧನ್ಯವಾದಗಳು. ಈ ಒಂದು ದೇವಸ್ಥಾನಕ್ಕೆ ಹಾವೇರಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ದೇವಸ್ಥಾನಗಳನ್ನು ಮುಗಿಸಿದ್ದೇವೆ. ನಮ್ಮ ಮುಂದಿನ ಪಯಣ ಕೊಪ್ಪಳ ಜಿಲ್ಲೆ ಕಡೆಗೆ ಇರುತ್ತೆ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ, ನೂರಾರು ಜನಕ್ಕೆ ತಲುಪಲಿ ಈ ವಿಡಿಯೋಗಳು. ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದ. ಜೈ ಮಂಜುನಾಥ.